ನಂದಿನಿ ಗ್ರಾಹಕರಿಗೆ ಮತ್ತೊಂದು ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಹಾಲಿನ ಉತ್ಪನ್ನಗಳ ಖರೀದಿ ಮತ್ತಷ್ಟು ದುಬಾರಿ ಆಗ್ತಾ ಇದೆ. ಇವತ್ತಿನಿಂದಲೇ ನಂದಿನಿ ತುಪ್ಪ ಮತ್ತು ಬೆಣ್ಣೆ ದರವನ್ನು ಏರಿಕೆ ಮಾಡಲಾಗ್ತಾ ಇದೆ. ಇವತ್ತಿನಿಂದಲೇ ನಂದಿನಿ ತುಪ್ಪ ಮತ್ತು ಬೆಣ್ಣೆ ದರ ಏರಿಕೆ ಆಗ್ತಾ ಇದೆ ವೀಕ್ಷಕರೇ. 1 ಕೆಜಿ ತುಪ್ಪ 700 ರೂಪಾಯಿ ಇತ್ತಲ್ವಾ, ಅದು 715ಕ್ಕೆ ಹೆಚ್ಚಳ ಆಗ್ತಾ ಇದೆ. 1 ಕೆಜಿ ಬೆಣ್ಣೆ 610 ರೂಪಾಯಿಂದ 660 ರೂಪಾಯಿಗೆ ಏರಿಕೆ ಆಗ್ತಾ ಇದೆ. ತುಪ್ಪದ ಬೆಲೆ 1 ಕೆಜಿಗೆ 15 ರೂಪಾಯಿ, ಬೆಣ್ಣೆ ದರ 22 ರೂಪಾಯಿ ಏರಿಕೆ ಮಾಡಲಾಗಿದೆ. ನಾಳೆಯಿಂದ ಪರಿಷ್ಕೃತ ದರ ಜಾರಿಗೆ ಬರುವಂತೆ ನೋಡಿಕೊಳ್ಳಲಾಗ್ತಾ ಇದೆ. ನಂದಿನಿ ಗ್ರಾಹಕರಿಗೆ ಮತ್ತೊಂದು ಬೆಲೆ ಏರಿಕೆಯ ಬಿಸಿ. ಹಾಲಿನ ಉತ್ಪನ್ನಗಳ ಖರೀದಿ ಮತ್ತಷ್ಟು ದುಬಾರಿ ಆಗ್ತಾ ಇದೆ. ಸದ್ಯ ಹಾಲು ಮೊಸರು ಮಾಡಿಲ್ಲ, ನೆಮ್ಮದಿಯಾಗಿ ಇರ್ಬೋದು ಒಂದು ಸ್ವಲ್ಪ ದಿನ. ಅದನ್ನು ಮಾಡಿಬಿಟ್ಟಿದ್ದರೆ ಜನ ಹಿಡಿ ಶಾಪ ಹಾಕ್ತಾಯಿದ್ರು ಅಷ್ಟೇ. ತುಪ್ಪ ಮತ್ತು ಬೆಣ್ಣೆ ಅಂದರೆ ಬಡವ್ರು ಯಾರು ತಿನ್ನಬಾರ್ದು ಅಂತ ಅಷ್ಟೇ. ಈಗ ಬಡವ್ರು ಯಾರು ತುಪ್ಪ ಮತ್ತು ಬೆಣ್ಣೆನ ತಿನ್ನಬಾರ್ದು, ಅದಕ್ಕೆ ರೇಟ್ ಜಾಸ್ತಿ ಆಗಿರೋದು. ಕಾರಣ ಅವ್ರು ಕೊಡ್ತಾರೆ ಬಿಡಿ, KMF ಅವರು ಕೊಡ್ತಾರೆ, ಸರ್ಕಾರದವರು ಕೊಡ್ತಾರೆ. ಈಗ ಎಲ್ಲದರ ದರ ಏರಿಕೆ ಈಗ ರಾಜ್ಯದ ಜನರು, ದೇಶದ ಜನರಿಗೆ ಎಷ್ಟರ ಮಟ್ಟಿಗೆ ಈ ದರ ಏರಿಕೆಯ ಬಿಸಿ ತಡ್ತಾ ಇದೆ ಅಂದರೆ, ಆಮೇಲೆ ಬೆಸ್ಟ್ ಕ್ವಾಲಿಟಿ ಅಂತ ನಾವು KMFನ ಅವಲಂಬಿಸ್ತೀವಿ. ಆದರೆ KMFಲ್ಲಿ ದರ ಏರಿಕೆ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಗ್ರಾಹಕರಿಗೆ ಜೇಬು ಸುಡ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಧ್ರುವ, ಈಗ ಬೆಣ್ಣೆ ಮತ್ತು ತುಪ್ಪ ಇದೆರಡೇ ಏರಿಕೆನಾ ಅಥವಾ ಬೇರೆ ಏನಾದರೂ ಏರಿಕೆ ಆಗ್ತಾ ಇದೆಯಾ, ಅಥವಾ ಮುಂದಿನ ದಿನಗಳಲ್ಲಿ ಹಾಲು ಮೊಸರು ಏರಿಕೆ ಆಗುವಂಥ ಸೂಚನೆ ಏನಾದರೂ ಈ ಮೂಲಕ ಸಿಗ್ತಾ ಇದೆ, ಹೇಗೆ ಅಂತ ಧ್ರುವ? ಶಿವು, ಮುಖ್ಯವಾಗಿ ಈಗ ಹಾಲಿನ ಉತ್ಪನ್ನಗಳಾದ ಬೆಣ್ಣೆ ಮತ್ತೆ ತುಪ್ಪ ಎರಡನ್ನ ಏರಿಕೆ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಹಾಲು ಉತ್ಪಾದಕರ ಒಕ್ಕೂಟ ಏನಿದೆ ಅವರು ತೀರ್ಮಾನ ಮಾಡಿದ್ದಾರೆ. ಸೊ ಹೀಗಾಗಿ ಈ ಹಿಂದೆ ಇದ್ದಂತಹ ಬೆಣ್ಣೆಯ ದರವನ್ನ ಮತ್ತೆ ತುಪ್ಪದ ದರವನ್ನ ಏರಿಕೆ ಮಾಡಿದ್ದಾರೆ. ಆದ್ರೆ ನಾವು ಪ್ರೈವೇಟಿಗೆ ಕಂಪೇರ್ ಮಾಡಿ ನೋಡೋದಾದ್ರೆ KMF ಅಲ್ಲಿ ಈ ಒಂದು ದರ ಕಡಿಮೆ ಇದೆ. ಆದ್ರೆ ಈಗ ಹೆಚ್ಚಳ ಆಗಿರುವಂತದ್ದು KMF ಬಳಕೆದಾರರು ಏನಿದ್ದಾರೆ ಅವರಿಗೆ ಒಂಥರ ಶಾಕ್ ಆಗಿರುವಂತದ್ದು. ಈ KMF ತುಪ್ಪ ಮತ್ತೆ ಬೆಣ್ಣೆಯನ್ನ ಕೆಲವೊಂದು ಹೋಟೆಲ್ ಉದ್ಯಮಗಳು ಬಳಕೆಯನ್ನ ಮಾಡ್ತವೆ, ಗೃಹ ಬಳಕೆ ಕೂಡ ಆಗುತ್ತೆ. ಈ ನಂದಿನಿ ತುಪ್ಪ ಮತ್ತೆ ಬೆಣ್ಣೆಗೆ ಸಾಕಷ್ಟು ಮಾರುಕಟ್ಟೆಯಲ್ಲಿ ಬೇಡಿಕೆ ಕೂಡ ಇದೆ. ಈಗ ಏಕಾಏಕಿಯಾಗಿ 15 ರೂಪಾಯಿ ತುಪ್ಪಕ್ಕೆ ಹಾಗೆ 50 ರೂಪಾಯಿ ಬೆಣ್ಣೆಗೆ ಹೆಚ್ಚಳ ಮಾಡಿರುವಂತದ್ದು ಸಾರ್ವಜನಿಕ ವಲಯದಲ್ಲಿ ಒಂದಿಷ್ಟು ಬೇಸರಕ್ಕೆ ಕೂಡ ಕಾರಣ ಆಗಿದೆ. ಆದ್ರೆ ಮುಂದಿನ ದಿನದಲ್ಲಿ ಈ ಬೆಲೆ ಏರಿಕೆಯ ಒಂದು ಹಾಲಿನ ದರವನ್ನ ಹೆಚ್ಚಳ ಮಾಡಬೇಕು ಅಂತ ಒಂದಿಷ್ಟು ಪ್ರಸ್ತಾವನೆಯನ್ನ ಇಡ್ತಾ ಇದ್ದಾರೆ KMF ಕಡೆಯಿಂದ. ಸೊ ಇದಕ್ಕೆ ಯಾವ ರೀತಿ ಒಪ್ಪಿಗೆ ಸಿಗುತ್ತೆ ಸರ್ಕಾರದ ಕಡೆಯಿಂದ ಅನ್ನುವಂಥದ್ದು ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರಿಗೆ ಹಾಲು ಮತ್ತೆ ಇದರ ಇತರೆ ಉತ್ಪನ್ನಗಳ ಹೊರೆ ಎದುರಾಗುವಂತ ಆತಂಕ ಕೂಡ ಈಗ ಕಾಡ್ತಾ ಇದೆ. ಓಕೆ ಧ್ರುವ, ಥ್ಯಾಂಕ್ ಯು ತಮ್ಮಲ್ಲ ಡೀಟೇಲ್ಸ್ಗೆ.